ಹಾಯ್ ಹಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್ ಕನ್ನಡ ಸೋಮ ಎಡಿಟಿಂಗ್ ಗೈಸ್. ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಆಗಿ ಗೈಸ್. ಹಾಗೆ ಈ ವಿಡಿಯೋನ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಗೈಸ್. ಬನ್ನಿ ಗೈಸ್, ಇವತ್ತಿನ ವಿಡಿಯೋನ ಶುರು ಮಾಡೋಣ. ಈ ಸಲ 2026 IPL ನಲ್ಲಿ CSK ಪ್ಲೇಯಿಂಗ್ 11 ಬಗ್ಗೆ ಮಾತಾಡೋಣ ಗೈಸ್. ಪ್ರೊಬಬಲ್ ಪ್ಲೇಯಿಂಗ್ 11 ಆಲ್ಮೋಸ್ಟ್ 90% ಇದೇ ಇರುತ್ತೆ ಗೈಸ್. ನಾನು ಹೇಳ್ತಾ ಇರೋ ಪ್ಲೇಯಿಂಗ್ 11 ಈ ವಿಡಿಯೋನ ನಿಮ್ಮ CSK ಫ್ರೆಂಡ್ಸ್ ಗೆ ಶೇರ್ ಮಾಡಿ. CSK ಪ್ಲೇಯಿಂಗ್ 11 ಇದೇ ರೀತಿ ಇರುತ್ತಾ ಅಂತ ಅವ್ರನ್ನ ಕೇಳಿ ಒಂದ್ಸಲ. ಬನ್ನಿ ಗೈಸ್, ಇವತ್ತಿನ ವಿಡಿಯೋನ ಶುರು ಮಾಡೋಣ. ನನ್ನ ಪ್ರಕಾರ ಓಪನಿಂಗ್ ಅಲ್ಲಿ CSKಗೆ ಸಂಜು ಸ್ಯಾಮ್ಸನ್ ಮತ್ತು ಆಯುಷ್ ಮಾತ್ರೆ ಅವರು ಬರ್ತಾರೆ. ಸಂಜು ಸ್ಯಾಮ್ಸನ್ ಅವರು ನೋಡಿದ್ರಿ, ಈ ಸಲ T20 ವರ್ಲ್ಡ್ ಕಪ್ ನಲ್ಲಿ ಪ್ಲೇಯರ್ ಆಫ್ ದ ಟೂರ್ನಮೆಂಟ್ ಆದ್ರು. ಅದೇ ರೀತಿ ಆಯುಷ್ ಮಾತ್ರೆ ಅವರು ಅಂಡರ್ 19 ವರ್ಲ್ಡ್ ಕಪ್ ಅಲ್ಲಿ ಚೆನ್ನಾಗಿ ಆಡಿದ್ರು. ನೆಕ್ಸ್ಟ್ ನಂಬರ್ 3 ಅಲ್ಲಿ ಋತುರಾಜ್ ಗಾಯಕ್ವಾಡ್ CSK ಕ್ಯಾಪ್ಟನ್ ಬರ್ತಾರೆ. ಋತುರಾಜ್ ಗಾಯಕ್ವಾಡ್ ಒಳ್ಳೆ ಪ್ಲೇಯರ್, ಆರೆಂಜ್ ಕ್ಯಾಪ್ ಕೂಡ ವಿನ್ ಆಗಿದ್ದಾರೆ IPL ಅಲ್ಲಿ. ಅವರು ನಂಬರ್ 3 ಅಲ್ಲಿ ಬರ್ತಾರೆ. ಇನ್ನು ನಂಬರ್ 4 ಡೆವಾಲ್ಡ್ ಬ್ರೆವಿಸ್ ಗೊತ್ತಲ್ಲ, ಬೇಬಿ ಎ ಬಿಡಿ ಅಂತಲೇ ಕರಿತೀವಿ. ಇನ್ನು ಈ ವ್ಯಕ್ತಿ ಸಖತ್ತಾಗಿ ಆಡ್ತಾರೆ, ಸೌತ್ ಆಫ್ರಿಕಾ ಪರವಾಗಿ ಆಡಿದ್ರು ಈ ಸಲ ನೋಡ್ದು. ಇನ್ನು ನಂಬರ್ 5 ಅಲ್ಲಿ ಕಾರ್ತಿಕ್ ಶರ್ಮಾ ಇವ್ರನ್ನ ಡೊಮೆಸ್ಟಿಕ್ ಅಲ್ಲಿ ತಾಣಿದ್ದಾರೆ. ಅವರು ಡೊಮೆಸ್ಟಿಕ್ ಅಲ್ಲಿ ಸ್ಮ್ಯಾಟ್ ಅಲ್ಲಿ ಚೆನ್ನಾಗಿ ಆಡಿದ್ರು, ಅಲ್ಲಿ ನೋಡಿ CSK ಅವರು ತಾಣಿದ್ದಾರೆ. CSK ಈ ಸಲ ಯಂಗ್ ಪ್ಲೇಯರ್ ಮೇಲೆ ಜಾಸ್ತಿ ಭರವಸೆನ ಇಟ್ಟಿದ್ದಾರೆ. ನೆಕ್ಸ್ಟ್ ನಂಬರ್ 6 ಅಲ್ಲಿ ದೂಬೆ, ವರ್ಲ್ಡ್ ಕಪ್ ಅಲ್ಲಿ ನೋಡ್ದು ಲಾಸ್ಟ್ ಅಲ್ಲಿ ಬಂದು ಈ ಓವರ್ ಗೆ 20 ರನ್, 15 ರನ್, 18 ರನ್, 20, 24 ರನ್ ಹಿಂಗೆಲ್ಲ ಹೊಡಿತಾ ಇದ್ರು ದೂಬೆ. ಇವರು ನಂಬರ್ 6 ಅಲ್ಲಿ ಬರ್ತಾರೆ. ಇನ್ನು ನಂಬರ್ 7 ಅಲ್ಲಿ ಪ್ರಶಾಂತ್ ವೀರ್, ಇವರು ಕೂಡ ಸ್ಮ್ಯಾಟ್ ಅಲ್ಲಿ ಸಖತ್ತಾಗಿ ಆಡಿದ್ರು. ಈ ವ್ಯಕ್ತಿ ಕೂಡ ಬ್ಯಾಟಿಂಗ್ ಕೂಡ ಚೆನ್ನಾಗಿ ಆಡಿದ್ರು, ಬೌಲಿಂಗ್ ಕೂಡ ಮಾಡ್ತಾರೆ ಸ್ಮ್ಯಾಟ್ ಅಲ್ಲಿ. ಇನ್ನು ನಂಬರ್ 8 ಅಲ್ಲಿ MS ಧೋನಿ ಅವರು ಬರ್ತಾರೆ. ಏನಪ್ಪಾ ಅಂದ್ರೆ MS ಧೋನಿ ಅವರು ನಂಬರ್ 8 ಅಲ್ಲಿ ಬರ್ಬೋದು. ನಂಬರ್ 8 ಅಲ್ಲಿ ಬಂದ್ರು ಅಂದ್ರೆ ಅವರು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬರ್ತಾರೆ ಈ ಸಲ. ಅವ್ರು ಈ ಸಲ ವಿಕೆಟ್ ಕೀಪಿಂಗ್ ನ ಮಾಡಲ್ಲ, ವಿಕೆಟ್ ಕೀಪಿಂಗ್ ಸಂಜು ಸ್ಯಾಮ್ಸನ್ ಅವ್ರು ಮಾಡ್ತಾರೆ. ಸಂಜು ಸ್ಯಾಮ್ಸನ್ ಮಾಡ್ಲಿಲ್ಲ ಅಂದ್ರೆ ಕಾರ್ತಿಕ್ ಶರ್ಮಾ ಅವ್ರು ಮಾಡ್ತಾರೆ. ಆಲ್ಮೋಸ್ಟ್ 90% ವಿಕೆಟ್ ಕೀಪಿಂಗ್ ಸಂಜು ಸ್ಯಾಮ್ಸನ್ ಅವರೇ ಮಾಡ್ತಾರೆ. MSD ಅವರು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬರ್ತಾರೆ. ನಾನು ಬ್ಯಾಟಿಂಗ್ 11 ಹೇಳ್ತಾ ಇರೋದ್ರಿಂದ MSD ಅವರು ನಂಬರ್ 8 ಅಲ್ಲಿ ಬರ್ತಾರೆ. ಇನ್ನು ನಂಬರ್ 9 ಅಲ್ಲಿ ನೇತನ್ ಎಲಿಸ್ ಆಸ್ಟ್ರೇಲಿಯನ್, ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ ಇವರು ಕೂಡ. ನೆಕ್ಸ್ಟ್ ಇನ್ನು ನಂಬರ್ 10 ಅಲ್ಲಿ ನೂರ್ ಅಹಮದ್, ಸಲ CSK ಪರ ಹೈಯೆಸ್ಟ್ ವಿಕೆಟ್ ಟೇಕರ್ ಇವರು, ಸಖತ್ತಾಗಿ ಬೌಲಿಂಗ್ ಮಾಡಿದ್ರು. ಇವರು ನಂಬರ್ 10 ಅಲ್ಲಿ ಬರ್ತಾರೆ. ಇನ್ನು ನಂಬರ್ 11 ಅಲ್ಲಿ ಮ್ಯಾಟ್ ಹೆನ್ರಿ, ನ್ಯೂಜಿಲೆಂಡ್ ನ ಫಾಸ್ಟ್ ಬೌಲರ್, ಒಳ್ಳೆ ಎಕ್ಸ್ಪೀರಿಯನ್ಸ್ ಐತೆ. ಬಟ್ T20 ವರ್ಲ್ಡ್ ಕಪ್ ಅಲ್ಲಿ ಹೇಳ್ಕೊಳ್ಳೋ ರೀತಿ ಬೌಲಿಂಗ್ ಪರ್ಫಾರ್ಮೆನ್ಸ್ ನೀಡಿಲ್ಲ. ಆದ್ರೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಇವ್ರನ್ನ ನಂಬರ್ 11 ಅಲ್ಲಿ ಆಡಿಸ್ತಾರೆ. ಇನ್ನು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಯಾರು ಬರ್ಬೋದಪ್ಪ ಅಂದ್ರೆ ಖಲೀಲ್ ಅಹಮದ್, ಲೆಫ್ಟ್ ಹ್ಯಾಂಡ್ ಸ್ಟೀಮರ್, ಸಲ ಸಖತ್ತಾಗಿ ಬೌಲಿಂಗ್ ಮಾಡಿದ್ರು. ಇವರು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬರ್ತಾರೆ MS ಧೋನಿ ಅವ್ರ ಜಾಗದಲ್ಲಿ. ಇದಾಗಿತ್ತು ಗೈಸ್ ಇವತ್ತಿನ CSK ಪ್ಲೇಯಿಂಗ್ 11 ಪ್ರಾಬಬಲ್. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇದನ್ನ ಮರಿಬೇಡಿ, ನಿಮ್ಮ CSK ಫ್ರೆಂಡ್ಗೆ ಈ ವಿಡಿಯೋನ ಶೇರ್ ಮಾಡಿ ಗೈಸ್. ಥ್ಯಾಂಕ್ ಯು ಗೈಸ್.